ಆತನಿಗೆ 3 ಮಕ್ಕಳಿತ್ತು, ಆಕೆಗೆ 2 ಮಕ್ಕಳಿತ್ತು. 3 ಮಕ್ಕಳ ತಂದೆಗೂ ಮತ್ತು 2 ಮಕ್ಕಳ ತಾಯಿಯ ನಡುವೆ ಶುರುವಾಯಿತು ನೋಡಿ ಪ್ರೇಮ. ಆ ಪ್ರೇಮ ಕೊನೆಯಾಗಿದ್ದು ಕೊಲೆಯಲ್ಲಿ. 3 ಮಕ್ಕಳ ತಂದೆ 2 ಮಕ್ಕಳ ತಾಯಿಯ ನಡುವೆ ಲವ್ವಿ ಡವ್ವಿ ಶುರುವಾಗಿತ್ತು. ಪ್ರೇಯಸಿಯನ್ನ ಎರ್ರಾಬಿರ್ರಿ ಇರಿದು ಕೊಂದೆ ಬಿಟ್ಟ ಪರಮ ಪಾಪಿ. 9 ಬಾರಿ ಪ್ರೇಯಸಿಗೆ ಇರಿದ ಪಾಗಲ್ ಪ್ರೇಮಿಯಾತ. ನಂತರ ತಾನು ಆತ್ಮಹತ್ಯೆ ಮಾಡಿಕೊಂಡ ಪಾಗಲ್ ಪ್ರೇಮಿ. ತಾನೂ ಬದುಕಲಿಲ್ಲ, ಅವಳನ್ನೂ ಬದುಕಕ್ಕೆ ಬಿಡಲಿಲ್ಲ. ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದಲ್ಲಿ ಅತಿ ಭಯಾನಕ ಘಟನೆಯೊಂದು ನಡೆದು ಹೋಗಿದೆ. ರೇಷ್ಮಾಳನ್ನ ಕೊಂದು ಆತ್ಮಹತ್ಯೆ ಮಾಡಿಕೊಂಡ ಆನಂದ ಸತಾರ್. ಆನಂದ 3 ಮಕ್ಕಳ ತಂದೆಯಾಗಿದ್ದ, ರೇಷ್ಮಾ 2 ಮಕ್ಕಳ ತಾಯಿ. ವಿವಾಹಿತೆಗೆ ರೇಷ್ಮಾ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದ ಆನಂದ್ ಒಮ್ಮೆ ಪತಿಗೆ ಸಿಕ್ಕಿಬಿದ್ದು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಪೊಲೀಸರ ಎಚ್ಚರಿಕೆ ಬಳಿಕ ಆನಂದನಿಂದ ರೇಷ್ಮಾ ಅಂತರವನ್ನು ಕಾಯ್ದುಕೊಂಡಿದ್ರು. ಇದರಿಂದ ರೇಷ್ಮಾ ಮೇಲೆ ಸಿಟ್ಟಿಗೆದ್ದಿದ್ದ ಪಾಗಲ ಆನಂದ, ನನ್ನ ಹೆಂಡತಿಯಂತೆ ನೀನು ನನ್ನ ಮಾತು ಕೇಳಬೇಕು ಅಂತ ಟಾರ್ಚರ್. ತಾಳಿ ಕಟ್ಟಿಲ್ಲ, ಹೆಂಡತಿ ಆಕೆ. ಇದಕ್ಕೆ ಆಕೆ ಒಪ್ಪದ ಕಾರಣ ಚಾಕುವಿನಿಂದ ಇರಿದು ಕೊಂದು ಹಾಕಿದ್ದಾನೆ ಸೈಕೋಪಾತ. ಹೆಂಡತಿ ಇದ್ದು, ಮಕ್ಕಳು ಇದ್ರು, ಆಕೆಗೂ ಗಂಡನೂ ಇದ್ದ, ಮಕ್ಕಳು ಇದ್ರು. ಆದರೆ ಲೈಸೆನ್ಸ್ ಪಡೆದು ಮದುವೆ ಆಗಿದ್ರು, ಅರ್ಥಾತ್ ತಾಳಿ ಕಟ್ಕೊಂಡು ಮದುವೆ ಆಗಿದ್ರು. ಇನ್ನು ತಾಳಿ ಕಟ್ಟದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಜೊತೆ ಈಕೆಗೊಂದು ಪ್ರೇಮ. ಇನ್ನು ಆತನಿಗೋ ಈಕೆ ಜೊತೆ ಒಂಥರದ ಸೆಳೆತ. ಇಬ್ಬರು ಆಗಾಗ ಸಂಪರ್ಕಕ್ಕೆ ಬರ್ತಾ ಇದ್ರು. ಕಟ್ಕೊಂಡಿರೋ ಗಂಡ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗುತ್ತಾ? ಕಂಪ್ಲೇಂಟ್ ಕೊಟ್ಟ, ನೀನು ಬೇಲಿ ಹಾರೋದು ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ನಿಯಂತ್ರಣಕ್ಕೆ ಬಾ ಅಂಥೇಳಿ ಬುದ್ಧಿ ಮಾತು ಕೂಡ ಹೇಳಿದ್ದ. ಕೇಳಿಸಿಕೊಳ್ಳೋದಕ್ಕೆ ತಯಾರಿಲ್ಲ ಆಕೆ ರೇಷ್ಮಾ. ನನಗೆ ಆನಂದನೇ ಬೇಕು, ಆತನಿಂದಲೇ ನನಗೆ ಆನಂದ ಅನ್ಕೊಂಡ್ಳು ಅವಳು. ಅದಾದ ನಂತರ ಪೊಲೀಸ್ ಮೆಟ್ಟಿಲೇರ್ತು ಪ್ರಕರಣ. ಕಂಪ್ಲೇಂಟ್ ಕೊಟ್ಟ ಗಂಡ ಒಂದು ಹಂತದ ಕಂಟ್ರೋಲಿಗೆ ಬಂದಿದ್ಲ ಆಕೆ ರೇಷ್ಮಾ. ಅದಾದ ನಂತರ ಈ ಪರಮ ಆನಂದ ಇದ್ದಾನೆ ನೋಡಿ, ಆತನಿಗೆ ಅತಿಯಾದ ಆನಂದ ಬೇಕು ಅನ್ನಿಸಿದಾಗಲೆಲ್ಲ ರೇಷ್ಮದ ಜೊತೆ ಬರ್ತಾ ಇದ್ದ. ಒಂದಷ್ಟು ದಿನ ರೇಷ್ಮಾ ಕೂಡ ಈತನಿಂದ ದೂರ ಆಗಿದ್ಲು. ಸೊ ಇದನ್ನು ಸಹಿಸಿಕೊಳ್ಳೋದಕ್ಕಾಗಲಿಲ್ಲ. ನನ್ನ ಮನೇಲಿ ನನ್ನ ಹೆಂಡತಿ ಹೆಂಗಿದ್ದಾಳೋ ಹಾಗೆ ನೀನು ಕೂಡ ನನ್ನ ಮಾತು ಕೇಳಬೇಕು, ಕೇಳದಲ್ಲೇ ಇದ್ರೆ ಕೊಚ್ಚ ಹಾಕ್ತೀನಿ ಅಂತ ಬೆದರಿಕೆ ಒಡ್ಡಿದ್ದ. ಸೊ ಗಂಡನ ಆದೇಶಕ್ಕೆ ಬಗ್ಗಿದ್ದಂತಹ ಹೆಂಡತಿ ಈತನಿಂದ ದೂರ ಆಗಿದ್ಲು. ಸೊ ರೊಚ್ಚಿಗೆದ್ದ ಈತ ಚಾಕುವಿನಿಂದ ಎರ್ರಾಬಿರ್ರಿ ಇರಿದವನೇ ಕೊಲೆ ಮಾಡಿದ್ದಾನೆ. ತದನಂತರ ಈತನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಂದು ವರದಿಯಾಗಿದೆ. 9 ಬಾರಿ ಪ್ರೇಯಸಿಯನ್ನ ಇರಿದ ಪಾಗಲ್ ಪ್ರೇಮಿ. ಇರಿದು ಅದಾದ ನಂತರ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇದು ಖಾನಾಪುರದ ತಾಲೂಕಿನ ಬಿಡಿ ಗ್ರಾಮದಲ್ಲಿ ಭಯಾನಕ ಘಟನೆ ಸಂಭವಿಸಿದ್ದು, ರೇಷ್ಮಾಳನ್ನ ಕೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆನಂದ್ ಸತಾರ್. ಆನಂದ್ 3 ಮಕ್ಕಳ ತಂದೆ, ರೇಷ್ಮಾ 2 ಮಕ್ಕಳ ತಾಯಿಯಾಗಿದ್ಲು. ವಿವಾಹಿತೆ ರೇಷ್ಮಾ ಜೊತೆಗೆ ಅನೈತಿಕ ಸಂಬಂಧವನ್ನು ಹೊಂದಿದ್ದ ಆನಂದ ಒಮ್ಮೆ ಪತಿಗೆ ಸಿಕ್ಕಿಬಿದ್ದು ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು. ಪೊಲೀಸರ ಎಚ್ಚರಿಕೆ ಬಳಿಕ ಆನಂದನಿಂದ ರೇಷ್ಮಾ ಅಂತರ ಕಾಯ್ದುಕೊಂಡಿದ್ರು. ಇದರಿಂದ ರೇಷ್ಮಾ ಮೇಲೆ ಸಿಟ್ಟಿಗೆದ್ದಿದ್ದ ಪಾಗಲ್ ಆನಂದ ಚೂರಿಯಿಂದ ಇರಿದು ಕೊಂದಿದ್ದಾನೆ. ಅದಾದ ನಂತರ ತಾನು ಕೂಡ ಸ್ವತಃ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿದ್ದಾನೆ ಎಂದು ವರದಿಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.